ವಿಚಿತ್ರವಾದಂತಹ ಆ ವಾಸನೆ ನಮ್ಮ ನಾಸಕ್ಕೆ ಅಡರ್ತಾ ಇದೆ. ನಮ್ಮವರೆಲ್ಲರೂ ಮೂರ್ಛೆ ತಪ್ಪಿದ್ದಾರೆ. ಇದು ಏನಿದು? ಯಾರಿಂದ ಏನಾಯ್ತು? ಇದು ಅರ್ಥ ಆಗುತ್ತಾ ಇಲ್ಲ. ದೇವರೇ, ಇದು ಹೊಗೆ, ದಟ್ಟವಾದಂತಹ ಹೊಗೆ ಬರುವುದಕ್ಕೆ ಮೂಲ ಕಾರಣನೇ ಆ ಇಂದ್ರಜಿತು ಇದ್ದಾನೆ. ಹೌದೇ? ಓಹೋ. ಶುಕ್ರಾಚಾರ್ಯರೊಂದೊಡಗೂಡಿ ಮೂಲ ನಿಕುಂಬಳೆಗೆ ಸೇರಿ ಅಲ್ಲಿ ಮಾರಣಾಧ್ವರ ಎನ್ನುವಂತಹ ಮಹಾಯಾಗವನ್ನೇ ಕೈಗೊಂಡಿಕೊಂಡವನಿದ್ದಾನೆ. ಅದರ ಪರಿಣಾಮವಾಗಿ ಬರುವಂತಹ ಈ ಹೊಗೆಯಿಂದ ಅದನ್ನು ಯಾರು ಸೇವಿಸಿದ್ದಾರೋ ಅವರೆಲ್ಲರೂ ಮೂರ್ಛೆ ಹೋದವರಿದ್ದಾರೆ. ವಿಭೀಷಣಾಜ್ಞ ದೇವರೇ, ಒಂದು ಪರಿಹಾರ ಬೇಕಲ್ವ? ಈಗ ಇದನ್ನು ನಿಲ್ಲಿಸುವುದು ಹೇಗೆ? ಒಂದು ವೇಳೆ ಇದು ಪೂರ್ಣ ಆಯ್ತು ಅಂತಾದರೆ ಇವನಿಗೆ ರಥವು, ಅಶ್ವ ಹಾಗೂ ವಿಧ ವಿಧವಾದಂತಹ ಆಯುಧಗಳು ಲಭಿಸುವುದಕ್ಕಿದೆ. ಅದನ್ನು ಏರಿ ಅವ ಯುದ್ಧ ಮಾಡಿದ ಅಂತಾದ್ರೆ ಅಜಯನಾಗಿಯೇ ಉಳಿಯುತ್ತಾನೆ. ಹಾಗಾಗಿ ಕೂಡ ಅವನನ್ನು ಖಂಡಿಸಬೇಕು. ಅದಕ್ಕಾಗಿ ಒಂದು ದಾರಿ ಉಂಟು. ನಿನ್ನ ಸೇನೆಯೊಳುಂಟೆ ನಿತ್ರ ಕಾಮಿನಿ ಸಂಘ ಅನಾವರ್ತಿತವಾದ ಪ್ರಥವೋ ಸರಿಯಾದಂತಹ ಪರಿಹಾರ ಒಂದೇ. ಏನು? ಯಾವನೋರ್ವ 12 ವರ್ಷಗಳ ಕಾಲ ಅನ್ನಾಹಾರ ಮೈಥುನಗಳನ್ನು ತ್ಯಜಿಸಿರುತ್ತಾನೋ ಆತನಿಂದ ಈ ಯಾಗವನ್ನು ನಿಲ್ಲಿಸುವುದಕ್ಕೆ ಸಾಧ್ಯ. ಅಂತವರು ಯಾರಿದ್ದಾರೆ ರಾಮ ನಮ್ಮಲ್ಲಿ? 12 ವರ್ಷಗಳ ಕಾಲ ಯಜ್ಞಾಹಾರ ಮೈಥುನನ್ನು ಬಿಟ್ಟವರೇ. ಅಂತಹ ವ್ರತ ಮಾಡಿದವರು ಯಾರಿದ್ದಾರೆ ನಮ್ಮಲ್ಲಿ?
ನಾನು ಸಾಧಿಸಿ ತೋರಿದರೆ ತಮ್ಮ ನಿನ್ನ ಭರವಸೆ ಮಾತಿನಿಂದ ಮೆಚ್ಚಿದ್ದೇನೆ. ಇದು ಆ ಇಂದ್ರಾರಿಯನ್ನು ಕೊಲ್ಲುವುದರಲ್ಲಿ ನಮ್ಮ ದೇವರು ರಂಗನಾಥ ಸ್ವಾಮಿ ನಿನ್ನನ್ನು ಅನುಗ್ರಹಿಸಲಿ. ವಿಭೀಷಣ, ದಾರಿಯನ್ನು ನೀನೇ ಸೂಚಿಸಬೇಕು. ವಿಜಯಾಗಿ ಬಾ. ಲೋಕವಿಡೀ ಶ್ರೀಮನ್ನಾರಾಯಣ ಎಂಬುದನ್ನು ಪೂಜಿಸುತ್ತಾರೆ. ಅಂಥದ್ರಲ್ಲಿ ಮಾರಣ ಹೋಮ ಮಾಡಿ ಹೋಮದ ಧೂಮಕ್ಕೆ ನಮ್ಮ ರಾಮ ಸೇನೆಯನ್ನೇ ಬೆಳೆಸಿದೆ. ಹೌದೇನೋ? ದೀಕ್ಷಾಬದ್ಧನಾಗಿ ಕುಳಿತೆಯೋ? ನೀನು ಹೋಮ ಮಾರ್ಗದಲ್ಲಿ ಹೋಗುವುದಾದ್ರೆ ನಾನು ರಾಮ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ. ಹೇಗೆ ಗೊತ್ತೇ? ನಿನ್ನ ಕಪಾಲದಿಂದ ನನ್ನ ಕಾಲ